ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಇವತ್ತೇನೈತಿರ್ಲ ಕರಿ ನೋಡ್ರಿ, ಎಳ್ಳಾಮಸಿ ಕರಿ ಐತಿ. ಎಳ್ಳಾಮಸಿ ಕರಿಗೆ ಏನೈತಿರ್ಲ ನಾನು 1 kg ಆಗಷ್ಟ ಮಟನ್ ತೊಗೊಂಬಂದಿನಿ ನೋಡ್ರಿ. ಇಲ್ಲಿ ಕಾಣತೈತಿಲ್ಲ ನೋಡ್ರಿ, 1 kg ಆಗಟ್ಟ ಮಟನ್ ತೊಗೊಂಬಂದಿನಿ ರೀ. ಮಟನ್ ಮಾಡೋರ್ದ್ರಿ ಇವತ್ತು ನಮ್ಮ ಹಳ್ಳಿ ಪದ್ಧತಿ ಒಳಗೆ ಏನೈತಿಲ್ಲ ಮಟನ್ ಮಾಡೋಣ್ರಿ. ಅದಕ್ಕೆ ಏನೈತಿಲ್ಲ ಬೇಕಾದಂಥ ಸಾಮಗ್ರಿಗಳು ನೋಡ್ರಿ ಒಂದು ಸ್ವಲ್ಪ ತೊಗೊಂಡಿನಿ ರೀ. ಒಂದು ಸ್ವಲ್ಪ ತೊಗೊಂಡಿನಿ ನೋಡ್ರಿ. ಇಲ್ಲಿ ನೋಡ್ರಿ ಐತಿ ಪಾಲಕ್ ಪಲ್ಯ ಐತ್ರಿ, ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿನಿ ರೀ. ಪಾಲಕ ಪುದೀನ ಮತ್ತು ಒಂದು ಸ್ವಲ್ಪ ಏನೈತಿರ್ಲ ಕೊತ್ತಂಬರಿ ನೋಡ್ರಿ, ಕೊತ್ತಂಬರಿ ತೊಗೊಂಡ್ರಿ. ಇದೇನೈತಿಲ್ಲ ಎಲ್ಲಾನ ಮಿಕ್ಸ್ ಮಾಡ್ಕೊಂಬರೋಣ. ಇದನ್ನ ಮಿಕ್ಸರ್ದಾಗ ಹಾಕೊಂಡು ಬರೋಣ್ರಿ. ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಬರೋಣ ನೋಡ್ರಿ. ಮೊದಲಿಗೆ ಏನಂತಿಲ್ಲ ಪಾಲಕ್ ಹಾಕಿನಿ ನೋಡ್ರಿ. ಇಲ್ಲಿ ಪಾಲಕ ಮತ್ತು ಪುದೀನ ಇದನ್ನ ಏನೈತಿ ಮಿಕ್ಸರ್ನಾಗ ಹಾಕೊಂಡು ಬರೋಣ್ರಿ. ನೋಡ್ರಿ ಶುಂಠಿ ತೊಗೊಂಡು ನೋಡ್ರಿ 1 ಇಂಚ್ ಆಗಷ್ಟು. ಒಂದಿಷ್ಟ ಬೆಳ್ಳುಳ್ಳಿ ಪಳಕ್ ತೊಗೊಂಡಿನಿ. ಸ್ವಲ್ಪ ಬೆಳ್ಳುಳ್ಳಿ ಪಳಕ್ಕೆ ಏನಂತಿಲ್ಲ ಸ್ವಲ್ಪ ಜಾಸ್ತಿನೂ ತೊಗೊಂಡನು. ಇದನ್ನ ಏನಂತಿರಲ್ಲ ಜಜ್ಜಿ ಸಣ್ಣ ಮಾಡ್ಕೊಳ್ಳೋಣ್ರಿ, ಪೇಸ್ಟ್ ಥರ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಮೊದಲಿಗೆ ಏನಂತಿರಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಚ್ಚೋನು. ಅರ್ಶಿನ ಪುಡಿ ಭಾಳ ಆಯ್ತು ರೀ, ಸ್ವಲ್ಪ ತೊಗೊಳ್ಳೋಣ. ಅರ್ಶಿನ ಪುಡಿ ಭಾಳ ತೊಗೊಳಲ್ಲ ನೋಡ್ರಿ, ಭಾಳ ಆಯ್ತು. ಒಂದು ಸ್ವಲ್ಪ ಏನಂತ್ರಿ ಉಪ್ಪು ಹಾಕೊಂಡ್ರಿ. ಉಪ್ಪು ಏನಂತಿರಲ್ಲ ಮಾತ್ರ ನಂತರ ಏನಂತಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕ್ಕೆ ಬರುತ್ತೆ. ಈಗ ಒಂದು ಸ್ವಲ್ಪ ಹಾಕೋಬೇಕ್ರಿ. ಉಪ್ಪು ಹಾಕಿ ಏನಂತಿರಲ್ಲ ಉಪ್ಪು ಅರ್ಶಿನ ಪುಡಿ ಹಾಕಿ ಈ ರೀತಿ ಕಲಸ್ಬೇಕ್ರಿ. ಈಗ ನೋಡ್ರಿ ಚಲೋ ತಂಗಿ ಈ ತರ ಎಲ್ಲ ಕಲಸ್ಬೇಕ್ರಿ. ಅರ್ಶಿನ ಪುಡಿ ಹಾಕ್ಯಾರ, ಈಗ ಉಪ್ಪು ಹಾಕ್ಯಾರಿ. ಹಾಂ, ಉಪ್ಪು ಅರ್ಶಿನ ಪುಡಿ ಏನಂತಿರಲ್ಲ ಚಲೋ ತಂಗಿ ಕಲಸ್ಬೇಕು ನೋಡ್ರಿ. ಈ ರೀತಿ ಎಲ್ಲ ಮಟನ್ಗೆ ಹತ್ಕೋಬೇಕ್ರಿ. ಅದು ಈ ರೀತಿ ಏನಂತಿರಲ್ಲ ಎಲ್ಲಕ್ಕೂ ಹತ್ಕೋಬೇಕ್ರಿ. ಇದು ಅರ್ಶಿನ ಪುಡಿ ಏನಂತಿರಲ್ಲ ಎಲ್ಲ ಮಟನ್ಗೆ ಹತ್ಕೋಬೇಕು. ಆ ರೀತಿ ಏನಂತಿರಲ್ಲ ಕಲಿಸ್ಕೋಬೇಕ್ರಿ ನಾವು. ಈಗ ಏನಂತಿರಲ್ಲ ಭಗವಾನ್ ಇಡು ನೋಡ್ರಿ. ಭಗವಾನ್ ಇಟ್ಟೇವು. ಈಗ ಎತ್ತಿ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಏನಂತಿರಲ್ಲ ಒಂದು ಸ್ವಲ್ಪ ಗರಮ್ ಆಗೈತಿ ನೋಡ್ರಿ. ಗರಮ್ ಆದ ಕೂಡಲೇ ಏನಂತ್ರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿ ನೋಡ್ರಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನಂತಿರಲ್ಲ ಹಾಕಿವ್ರಿ. ಪೇಸ್ಟ್ ಹಾಕಿವ್ರಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ದು ವಾಸನೆ ಹೋಗ್ಬೇಕ್ರಿ. ಆ ರೀತಿ ಏನಂತಿರಲ್ಲ ಅಲ್ಲಿವರೆಗೆ ಅಂತ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ನಾವು. ಮಸಾಲೆ ಪತ್ರೆ ತೊಗೊಂಡಿ ನೋಡ್ರಿ. ಮಸಾಲೆ ಪತ್ರೆ ಒಂದು 4 ಹಾಕಾತೀನಿ ರೀ. ಒಂದು ಏನಂತಿರಲ್ಲ ಒಂದು 2 ಚಿಕ್ಕಿರಿ, ಒಂದು 2 ಚಿಕ್ಕಿರಿ. ಅವು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಈಗ ಏನಂತಿರಲ್ಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡು ನೋಡ್ರಿ. ಉಳ್ಳಾಗಡ್ಡಿ ಏನಂತಿರಲ್ಲ ಕಟ್ ಮಾಡಿದ್ರೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಏನಂತಿರಲ್ಲ ಚಲೋ ತಂಗಿ ಹುರ್ಕೋಬೇಕ್ರಿ. ಉಳ್ಳಾಗಡ್ಡಿ ಕೂಡ ಏನಂತೆ ಚಲೋ ತಂಗಿ ಹುರ್ಕೊಳ್ಳೋನು. ಒಂದು ಸ್ವಲ್ಪ ಕಲರ್ ಬರುತ್ತೆ ಏನಂತಿರಲ್ಲ ಹುರ್ಕೋನು ಕೂಡ ಹಾಕ್ತೀನಿ ನೋಡ್ರಿ. ಏನಂತಿರಲ್ಲ ಮಟನ ಮಾಡಲಿ ನಾವು ಏನಂತಿರಲ್ಲ ಮತ್ತು ಚಿಕನ ಮಾಡಲಿ, ಚಿಕನ್ ಮಾಡು ಮಟನ್ ಮಾಡುವಾಗ ಏನಂತಿರಲ್ಲ ಇದನ್ನ ಏನಂತಿ ಬಟಾಟಿ ನೋಡ್ರಿ. ಒಂದು ಬಟಾಟಿ ನಾವು ಹೋಳಿ ಹಾಕಿದ್ರ ಅಂತೂ ರೀ ಭಾರಿ ರುಚಿ ಇರೋದ್ರಿ. ಅದಕ್ಕಾಗಿ ನಾನು ಒಂದು ಬಟಾಟಿ ತೊಗೊಂಡ್ರಿ. ಇದನ್ನು ಅಂತ ಸಣ್ಣಗೆ ಕಟ್ ಮಾಡ್ಕೊತಂದ್ರಿ. ಇಲ್ಲಿ ಏನಂತಿರಲ್ಲ ಇದನ್ನ ಮಟನ ಹಾಕೊಂಡ್ರಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಕೂಡ ಎಲ್ಲ ಫ್ರೈ ಆಗ್ಯಾವು. ಇನ್ನು ಏನಂತಿರಲ್ಲ ಮಟನ್ ಹಾಕಿ ಸ್ವಲ್ಪ ಏನಂತಿರಲ್ಲ ಇನ್ನು ಕುದಿಲ ಹಾಕ್ಬಿಡೋಣ್ರಿ ಅದನ್ನು. ಈಗ ಏನಂತಿರಲ್ಲ ಒಂದು ಸ್ವಲ್ಪ ಬಟಾಟಿ ನೋಡ್ರಿ ಇಲ್ಲಿ ಕಟ್ ಮಾಡಿ ನೋಡ್ರಿ, ಸಣ್ಣ ಪೀಸ್ ಮಾಡ್ಕೊಂಡು ಈ ರೀತಿ ಪೀಸ್ ಮಾಡ್ಕೊಂಡು ಇದನ್ನು ಕೂಡ ಏನಂತೀರಿ ಹಾಕೋಬೇಕ್ರಿ. ಬಟಾಟಿ ಕೂಡ ಹಾಕೊಂಡೆ ಏನು ಮಾಡಿದ್ರಿ ತಿರುಗಾಡೋದ್ರಿ, ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಳತ್ತೆ ನೋಡ್ರಿ. ಇನ್ನು ಅದ್ರ ಜೊತೆಗೆ ಏನೈತಿ ನಾವೇನೈತಿ ಮಿಕ್ಸರ್ ಹಾಕೊಂಡು ಬಂದಿದ್ದೀವ್ರಲ್ಲೇ ಪುದೀನ ಅದು ಇದನ್ನು ಕೂಡ ಹಾಕಿ ಬಿಡೋಣ್ರಿ ಇದ್ರಾಗೆ.
ಸ್ವಲ್ಪ ನೀರು ಹಾಕೋಬೇಕ್ರಿ. ಬೆಂಕಿಗೆ ನೋಡಿ ಹೆಂಗ್ ಉದ್ರಾತ್ ನಾತ್ ಬರ್ಲಾತ್ ನೋಡ್ರಿ. ಅಂತ ಮಕ್ಕಳು ಜನ್ಮ ಕೊಟ್ರು. ಏನು ಹೇಳ್ತಿರ್ಲ ಏನ ಮುಚ್ಚಿಡುಂಡಿ ಕುದಿಲಿ. ಈಗ ನೋಡ್ರಿ ಕುದತ್ತೆ ನೋಡ್ರಿ, ಒಂದು ಸ್ವಲ್ಪ ಪ್ಲೇಟ್ ತೆಗೆದು ನೋಡೋಣ್ರಿ. ಕುದಿಯಾಕತ್ತಾವ್ರಿ, ನೀರು ಅದಾವ, ನೀರು ಹಾಕೋ ಅವಶ್ಯಕತೆ ಏನಿಲ್ರಿ. ಈ ರೀತಿ ಏನಂತಿರ್ಲ ಒಂದು ಸ್ವಲ್ಪ ತಿರುಗಾಡ್ಬೇಕಾಕೈತಿ. ಈಗಂತ್ರಿ ಮತ್ತೆ ಮುಚ್ಚಿಡುಣ್ರಿ. ನಮ್ಮ ಅಮ್ಮ ಏನೈತ್ರಿ ಮಟನ್ ತಿನ್ನಂಗಿಲ್ಲ. ಇಲ್ಲದ ನೋಡ್ರಿ ನಮ್ಮ ಅಮೃತ ಮಟನ್ ತಿನ್ನಲ್ಲ. ನಮ್ಮ ಪೃಥ್ವಿರಾಜ್ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತಾನ, ಇವನು ಮಟನ್ ತಿಂತಾನ. ಇಲ್ಲಿ ನಮ್ಮ ಆಶೀಶ್ ನೋಡ್ರಿ, ಇವನು ಮಟನ್ ತಿಂತಾನು. ಇಲ್ಲದ ನೋಡ್ರಿ ನಮ್ಮ ಸುನೀತಾ ಮಟನ್ ಮುಟ್ಟಂಗಿಲ್ಲ, ಮಟನ್ ತಿನ್ನಂಗೂ ಇಲ್ಲ, ಮಾಡಾಕತ್ತಾಳು. ಈಗ ಏನೈತಿರ್ಲಿ ನೋಡೋಣ್ರಿ. ಈಗ ತೆಗೆದು ಏನೈತಿರ್ಲಿ ಒಂದು ಸ್ವಲ್ಪ ನೀರು ಮ್ಯಾಲಿಟ್ಟು ಹಾಕಿವಲ್ರಿ, ಈ ನೀರನ್ನ ಏನೈತಿ ಅದ್ರೊಳಗೆ ಹಾಕೊಂಡ್ರಿ. ನೀರು ಹಾಕಿ ಏನೈತಿರ್ಲಿ ಮತ್ತೊಂದು ಸ್ವಲ್ಪ ತಿರುಗಾಡ್ಬೇಕಾಕೈತ್ರಿ. 80% ಏನೈತಿ ಕುದ್ದೈತ್ರಿ ಇದು ನೋಡ್ರಿ, 80ರಷ್ಟು ಕುದ್ದೈತಿ. ಈಗ ಏನೈತಿಲ್ಲ ಒಂದು ಸ್ವಲ್ಪ ಇದನ್ನು ಖಾರ ಹಾಕೊಳ್ಳೋಣ್ರಿ. ಖಾರ ಮಸಾಲೆ ಎಲ್ಲ ಹಾಕೊಳ್ಳೋಣ. 1 ಚಮಚ ಅಷ್ಟು ಏನೈತಿ ಗರಂ ಮಸಾಲ ಹಾಕೊಳ್ಳೋಣ್ರಿ. ಇದು 1 ಚಮಚ ಅಷ್ಟ ಧನಿಯಾ ಪುಡಿ ಹಾಕೊಳ್ಳಕತ್ತನು. ಈಗ ಏನೈತಿರ್ಲ ಖಾರ ಹಾಕತ್ತೀವಿ ನೋಡ್ರಿ. ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ಮಸಾಲೆ ಖಾರ ರೀ ಹಾಕಿದೀವು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರಿ, ಇನ್ನೊಂದು ಸ್ವಲ್ಪ ಹಾಕ ಸರ್, ಅರ್ಧ ಹಾಕ ಬೇಡ. ಹಾಕಿ ಏನೈತಿಲ್ಲ ಎಲ್ಲ ಕಡೆ ತಿರುಗಾಡೋಣ್ರಿ. ನೀರು ಕಾಯಿಲಿ ಒಂದು ಚೆರಿಗೆ ಅರ್ಧ ಚೆರಿಗೆ ಆಗಷ್ಟ ನೀರು ಹಾಕಿಬಿಡೋಣ್ರಿ. ನೀರು ಕಾಯಿಲಿ ಮೇಲಿನ ಪ್ಲೇಟ್ ತೆಗೀನ್ರಿ. ನೋಡ್ರಿ ಸಾಂಬಾರು ಇದೆ ನೋಡ್ರಿ, ಮಟನ್ ಸಾಂಬಾರ ರೆಡಿ ಆಗೈತೆ ನೋಡ್ರಿ. ನಮ್ಮ ಕಡೆ ಹಳ್ಳಿ ಕಡೆ ಮಾಡೋ ರೆಸಿಪಿ ಅಲ್ಲ ನೋಡ್ರಿ ಮಟನ್ ಸಾಂಬಾರು ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಕಟ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ, ಎಷ್ಟು ಮಸ್ತ್ ಕಟ್ ನೋಡ್ರಿ ಹೆಂಗೆ ಬಂದೈತಿ. ಎಣ್ಣೆ ಕೂಡ ಜಾಸ್ತಿ ಆಗಿಲ್ಲ, ಎಷ್ಟು ಮಸ್ತ್ ಆದಂಥ ಕಟ್ ಬಂದೈತಿ. ಈಗಂತ್ರಿ ಕುದ್ದೈತಿ ಕೂಡ ರೀ. ನಾವಂತೂ ಊಟ ಮಾಡಾರ್ದೀವ್ರಿ. ಊಟ ಮಾಡೋಕೆ ಬರ್ರಿ ನೀವು ಕೂಡ. ಇಲ್ಲಿ ಅಂತ ಎಲ್ಲರೂ ರೆಡಿ ಆಗಿ ನೋಡ್ರಿ. ನಮ್ಮ ಅಮೃತ ಅದು ನಮ್ಮ ಅಮೃತ ತಿನ್ನ ಬಿಡ್ರಿ. ಹಾಂ ಕೆಳಗೆ ಬಿಡು, ಸುಡ್ತೈತಿ. ಅದ್ರಾಗ ಅರ್ಧ ಮಾಡ್ಬಿಡಿ ಸಾಕು. ತುಪ್ಪ ಸೂಪರ್. ಸೂಪರ್ ಐತ್ರಿ. ನೀವು ಕಡೆ